ಮುಖ್ಯಮಂತ್ರಿ ಕುರ್ಚಿ ಏರ್ಲಿಕ್ಕೆ ಡಿಕೆ ಶಿವಕುಮಾರ್ ಅವರು ಒಂದು ಪರ್ಟಿಕ್ಯುಲರ್ ಮುಹೂರ್ತವನ್ನ ನಿಗದಿ ಮಾಡಿದ್ದಾರಾ? ಅದೇ ಮುಹೂರ್ತದಲ್ಲೇನೆ ಮುಖ್ಯಮಂತ್ರಿ ಕುರ್ಚಿಯನ್ನ ಏರ್ಲಿಕ್ಕೆ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಿದ್ದಾರಾ ಅನ್ನೋ ಕುತೂಹಲ ಇದೀಗ ಮನೆ ಮಾಡಿದೆ. ಈ ಮುಹೂರ್ತದಲ್ಲೇನೆ ಪಟ್ಟಾಭಿಷೇಕಕ್ಕೆ ಪಟ್ಟು ಹಿಡಿದಂತಿದೆ ಡಿಕೆ ಶಿವಕುಮಾರ್. ದೊಡ್ಡ ಸಲಹೆಯೊಂದನ್ನ ಕಡೆಗಣಿಸಿದ್ರೆ ಮುಂದೆ ಕಂಟಕ ಕಾದಿದೆ ಅನ್ನೋ ಎಚ್ಚರಿಕೆ ಏನಾದ್ರೂ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿದೆಯಾ? ಹಾಗಾಗಿ ಅದೇ ಮುಹೂರ್ತದಲ್ಲೇನೆ ಮುಖ್ಯಮಂತ್ರಿ ಪಟ್ಟವನ್ನ ಏರಬೇಕು ಅಂತ ಹೇಳಿ ಹಠ ಹಿಡಿದಂತ ಕಾಣ್ತಾ ಇದೆ ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿರುವ ಒಂದು ಸಲಹೆಯಂತೆ ಪ್ಲಾನ್ ಅನ್ನ ರೂಪಿಸಲಾಗ್ತಾ ಇದೆಯಾ? ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಮತ್ತೊಂದು ಇನ್ಸೈಡ್ ಸ್ಟೋರಿ. ಅವ್ರನ್ನ ಮಾತಾಡ್ಸೋಣ. ಸರ್, ನೀವು ಡಿ ಕೆ ಶಿವಕುಮಾರ್ ಅವರಿಗೆ ಯಾವತ್ತು ಕೂಡ ಲಾಯಲ್ ಆಗಿದ್ದೀರಿ, ಅವರು ನಮ್ಮ ನಾಯಕರು ಅನ್ನುವಂತ ಮಾತನಾಡ್ತಿದ್ರಿ. ಅವ್ರಿಗೆ ಸಿಎಂ ಮಾಡ್ತಕ್ಕಂಥ ಸ್ಥಾನ ತುಂಬಬೇಕಂತ ಸಮಯ ಈಗ ಬಂದಿದೆ ಅನ್ನುವಂಥದ್ದು ಮತ್ತು ಹೈಕಮಾಂಡ್ ನಾಯಕರನ್ನ ಯಾವಾಗ ಭೇಟಿ ಮಾಡ್ತಾ ಇದ್ರಿ ಅಂತ? ನಾಳೆ ಭಾನುವಾರ ನಾವೆಲ್ಲರೂ ಹೋಗ್ಬೇಕಂತ ತೀರ್ಮಾನ ತಗೊಂಡಿದ್ದೆ. 4:15 ಗಂಟೆಗೆ ಟಿಕೆಟ್ಸ್ ಅನ್ನು ಬುಕ್ ಮಾಡಿದ್ದಾರೆ, ಹೋಗ್ತೀವಿ. ಎಷ್ಟು ಜನ ಹೋಗ್ತಾ ಇದ್ರಿ ಸರ್? 8 ಜನ ಹೋಗ್ತಾ ಇದ್ದೀವಿ. ಈಗಾಗಲೇ ಒಂದಷ್ಟು ಜನ ಶಾಸಕರು ಹೋಗಿದ್ದಾರೆ ಮಂಡ್ಯ ನಿಯೋಗ ಅನ್ನುವಂಥದ್ದು. ರಾಜ್ಯಾದ್ಯಂತ ಸಾಕಷ್ಟು ಜನ ಶಾಸಕರಿದ್ದಾರೆ, ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾರ ನೇತೃತ್ವ ಸರ್ ಅಂತ ಇದ್ದಾರೆ? ಯಾರ ನೋಡಿ, ನಾವು ಚಲುವರಾಯಸ್ವಾಮಿ ಇದ್ದಾರೆ, ಇಲ್ಲಿ ಬಾಲಕೃಷ್ಣ ಅವರು ಇದ್ದಾರೆ, ಎಲ್ಲೂ 4 ಸಲ 5 ಸಲ 7 ಸಲ ಗೆದ್ದಂತವ್ರು ಸಾಕಷ್ಟು ಜನ ಇದ್ದಾರೆ, ಹಿರಿಯ ನಾಯಕರಿದ್ದಾರೆ. ನಾವೆಲ್ಲ ಮೊದಲನೇ ಸಲ ಗೆದ್ದಂತವ್ರು. ಅವರ ನಾಯಕತ್ವದಲ್ಲಿ, ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಹೋಗಿ ನಮ್ಮ ನಾಯಕರಾದಂತಹ ಖರ್ಗೆ ಸಾಹೇಬರಿಗೆ, ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ನಮ್ಮ ಒಂದು ಆತ್ಮ ಇದನ್ನ ನಾವು ಅವ್ರ ಜೊತೆಲಿ ಹಂಚಿಕೊಳ್ತೇವೆ. ಬೆಂಗಳೂರಿಗೆ ಖರ್ಗೆ ಅವರು ಬರ್ತಾ ಇದ್ದಾರೆ ಸರ್ ಇವತ್ತಿನ ಸಂಜೆ, ಹೇಗೆ ಅಂತ ಸರ್? ಸಾಧ್ಯವಾದ್ರೆ ಅವ್ರಿಗೂ ಭೇಟಿ ಮಾಡೋಣ. ಇವತ್ತೇ ಭೇಟಿ ಮಾಡ್ತೀರಿ ಅಂತ? ಸಾಧ್ಯವಾದ್ರೆ ಅವ್ರಿಗೂ ಸಾಯಂಕಾಲ ಭೇಟಿ ಮಾಡೋಕ್ಕೂ ಆಲೋಚನೆ ಇದೆ. ಇದ್ರ ಜೊತೆಗೆ ಸರ್ ರಾಹುಲ್ ಗಾಂಧಿ ಅವರು ಮತ್ತೆ ಸೋನಿಯಾ ಗಾಂಧಿ ಅವರು ಕೊಡ್ತಾರೆ ನಿಮಗೆ ಅಂತ ಸರ್? ನನಗೆ ಯಾಕೆ ಕೊಡ್ತಬೇಕು? ಡಿ ಕೆ ಶಿವಕುಮಾರ್ ಅವರು ಆ ಮಟ್ಟಿಗೆ ಬೆಳೆದಿದ್ದಾರೆ, ಅವ್ರು ಮಾತಾಡ್ತಾರೆ, ಅವ್ರ ಜೊತೆ ಅವ್ರು ಹಂಚ್ಕೊಳ್ತಾರೆ. ಅದನ್ನೆಲ್ಲ ಅವರು ಅವ್ರದೇ ಆದಂತ ರೀತಿ ನೀತಿನಲ್ಲಿ ಅವ್ರ ಜೊತೆಲಿ ಮಾತಾಡುತ್ತಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಗೆ ಸಮಯಕ್ಕೆ ಕಾದ್ರೆ ಡಿ ಕೆ ಶಿವಕುಮಾರ್ ಅವರು, ಆದ್ರೆ ಅವ್ರು ಸಮಯ ಕೊಟ್ಟಿಲ್ಲ. ಕೊಡ್ತಾರೆ. ರಾಹುಲ್ ಗಾಂಧಿ ಅವರು ವಿಶ್ವಾಸದಲ್ಲಿ ಡಿ ಕೆ ಶಿವಕುಮಾರ್ ತಗೊಳ್ತಾರೆ. ಚುನಾವಣೆ ಬೇಸರದಲ್ಲಿರ್ಬೇಕಂತ ಕಾಣ್ತದೆ, ಅವ್ರು ಮಾತಾಡ್ತಾರೆ, ಚೆನ್ನಾಗಿದೆ. ಜೊತೆಗೆ ಸರ್ ಸಿದ್ದರಾಮಯ್ಯ ಮಾತು ಕೊಟ್ಟಂತೆ ನಡ್ಕೋತಾರೆ ಅನ್ನುವಂತ ಮಾತನ್ನ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ. ನಿಮ್ಗೆ ವಿಶ್ವಾಸ ಇದೆಯಾ ಅಂತ? ಎಲ್ರಿಗೂ ವಿಶ್ವಾಸ. ಇಡೀ ಕಾಂಗ್ರೆಸ್ ಪಕ್ಷದ ಎಲ್ಲಾ ಪ್ರತಿಯೊಬ್ಬ ಕಾರ್ಯಕರ್ತರು ಕೋಟಿ ಜನದಲ್ಲೂ ಈ ವಿಶ್ವಾಸ, ಈ ನಂಬಿಕೆ ನಾವೆಲ್ಲರೂ ಕೂಡ ಇಟ್ಟಿದ್ದೀವಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಮಾತಿನಲ್ಲಿ ನಂಬಿಕೆ ಇದೆ, ವಿಶ್ವಾಸ ಇದೆ. ಅವ್ರು ಯಾವತ್ತೂ ನುಡಿದಂತೆ ನಡೆದಂತ ಒಬ್ಬ ನಾಯಕರವರು. ಸೊ ಅದರಲ್ಲಿ ವಿಶ್ವಾಸ ಇದೆ. ಅವರೇ ಇದಕ್ಕೆ ಸೂಕ್ತವಾದ ಸಮಯದಲ್ಲಿ ಅವರೇ ತೀರ್ಮಾನ ತಗೊಳ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡು. ಯಾಕೆ ಹಠ ಸರ್ ಇಷ್ಟೊಂದು ಅಂತ? ಏನು ಇಲ್ಲ, ಯಾವ ಹಠಾನೂ ಇಲ್ಲ, ಏನೂ ಇಲ್ಲ. 2.5 ವರ್ಷಕ್ಕೆ ಬಿಟ್ಟು ಕೊಡ್ತಾರೆ ಅನ್ನುವಂತ ಚರ್ಚೆಗಳಿರುತ್ತೆ, ಯಾಕೆ ಆಗ್ತಾ ಇಲ್ಲ ಅಂತ? ಅವರೇ ಮಾಡ್ತಾರೆ, ಅವರೇ ಅದಕ್ಕೆ ಮಂಗಳ ಹಾಡ್ತಾರೆ. ಒಟ್ಟೆ ಅಂತಿಮವಾಗಿ ನಾಯಕರಾದಂತ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ನೀವು ಇಷ್ಟಪಡ್ತೀರಿ? ಹಾಗೆ ಆಗ್ತಾರೆ. ಸಮಯ ಕರೆಕ್ಟ್ ಆಗಿದೆ ಸರ್. ಈಗ ಎಲ್ಲ ಸಮಯ ಎಲ್ಲ ಚೆನ್ನಾಗಿದೆ, ಅವ್ರ ಟೈಮು ಚೆನ್ನಾಗಿದೆ, ಅವ್ರ ಜಾತಕನೂ ಚೆನ್ನಾಗಿದೆ, ಅವ್ರ ನಾಮಬಲನೂ ಚೆನ್ನಾಗಿದೆ. ನಾಳೆ ಎಲ್ಲರೂ ಹೊರಡ್ತಾ ಇದ್ರಿ ಒಟ್ಟಾಗಿ ಸರ್? ಹೋಗ್ತೀವಿ. ಇದಿಷ್ಟು ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರು ಮತ್ತು ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋದು ಒಂದೇ ನಮ್ಮ ಗುರಿ. ಇವತ್ತು ಬೆಂಗಳೂರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದ್ರೆ ಅವರನ್ನು ಕೂಡ ಭೇಟಿಯಾಗೋ ಪ್ರಯತ್ನವನ್ನ ನಾವು ಮಾಡ್ತೀವಿ. ಇಕ್ಬಾಲ್ ಹುಸೇನ್ ಅವರ ಮಾತು ನಿನ್ನೆ ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಯನ್ನ ನಡೆಸಿದ್ರು. ಆ ಸಂದರ್ಭದಲ್ಲೂ ಕೂಡ ಇಕ್ಬಾಲ್ ಹುಸೇನ್ ಅವರು ಹೇಳಿದ ಒಂದೇ ಮಾತು, ಡಿಕೆ ಶಿವಕುಮಾರ್ ಅವರಿಗೆ ಅರ್ಹತೆ ಇದೆ, ಹಾಗೆ ಪಕ್ಷ ಕಟ್ಟಲಿಕ್ಕೆ, ಅಧಿಕಾರಕ್ಕೆ ತರಲಿಕ್ಕೆ ಅವರ ಶ್ರಮ ಹೆಚ್ಚಿದೆ, ಅದಕ್ಕೆ ತಕ್ಕ ಪ್ರತಿಫಲ ಅವರಿಗೆ ಸಿಗಲೇಬೇಕು. ಮುಖ್ಯಮಂತ್ರಿ ಕುರ್ಚಿ ಏರ್ಲಿಕ್ಕೆ ಡಿಕೆ ಶಿವಕುಮಾರ್ ಅವರು ಒಂದು ಪರ್ಟಿಕ್ಯುಲರ್ ಮುಹೂರ್ತವನ್ನ ನಿಗದಿ ಮಾಡಿದ್ದಾರಾ? ಅದೇ ಮುಹೂರ್ತದಲ್ಲೇನೆ ಮುಖ್ಯಮಂತ್ರಿ ಕುರ್ಚಿಯನ್ನ ಏರ್ಲಿಕ್ಕೆ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಿದ್ದಾರಾ ಅನ್ನೋ ಕುತೂಹಲ ಇದೀಗ ಮನೆ ಮಾಡಿದೆ. ಈ ಮುಹೂರ್ತದಲ್ಲೇನೆ ಪಟ್ಟಾಭಿಷೇಕಕ್ಕೆ ಪಟ್ಟು ಹಿಡಿದಂತಿದೆ ಡಿಕೆ ಶಿವಕುಮಾರ್. ದೊಡ್ಡ ಸಲಹೆಯೊಂದನ್ನ ಕಡೆಗಣಿಸಿದ್ರೆ ಮುಂದೆ ಕಂಟಕ ಕಾದಿದೆ ಅನ್ನೋ ಎಚ್ಚರಿಕೆ ಏನಾದ್ರೂ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿದೆಯಾ? ಹಾಗಾಗಿ ಅದೇ ಮುಹೂರ್ತದಲ್ಲೇನೆ ಮುಖ್ಯಮಂತ್ರಿ ಪಟ್ಟವನ್ನ ಏರಬೇಕು ಅಂತ ಹೇಳಿ ಹಠ ಹಿಡಿದಂತ ಕಾಣ್ತಾ ಇದೆ ಡಿಕೆ ಶಿವಕುಮಾರ್ ಅವರು.
ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿರುವ ಒಂದು ಸಲಹೆಯಂತೆ ಪ್ಲಾನ್ ಅನ್ನ ರೂಪಿಸಲಾಗ್ತಾ ಇದೆಯಾ? ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಮತ್ತೊಂದು ಇನ್ಸೈಡ್ ಸ್ಟೋರಿ. ಅವ್ರನ್ನ ಮಾತಾಡ್ಸೋಣ. ಸರ್, ನೀವು ಡಿ ಕೆ ಶಿವಕುಮಾರ್ ಅವರಿಗೆ ಯಾವತ್ತು ಕೂಡ ಲಾಯಲ್ ಆಗಿದ್ದೀರಿ, ಅವರು ನಮ್ಮ ನಾಯಕರು ಅಂತ ಮಾತನಾಡ್ತಿದ್ರಿ. ಅವ್ರಿಗೆ ಸಿಎಂ ಮಾಡ್ತಕ್ಕಂಥ ಸ್ಥಾನ ತುಂಬಬೇಕಂತ ಸಮಯ ಈಗ ಬಂದಿದೆ ಅನ್ನುವಂಥದ್ದು ಮತ್ತು ಹೈಕಮಾಂಡ್ ನಾಯಕರನ್ನ ಯಾವಾಗ ಭೇಟಿ ಮಾಡ್ತಾ ಇದ್ರಿ ಅಂತ? ನೋಡಿ, ನಾಳೆ ಭಾನುವಾರ ನಾವೆಲ್ಲರೂ ಹೋಗ್ಬೇಕಂತ ತೀರ್ಮಾನ ತಗೊಂಡಿದ್ದೆ. 4:15 ಗಂಟೆಗೆ ಟಿಕೆಟ್ಸ್ ಅನ್ನು ಬುಕ್ ಮಾಡಿದ್ದಾರೆ, ಹೋಗ್ತೀವಿ. ಎಷ್ಟು ಜನ ಹೋಗ್ತಾ ಇದ್ರಿ ಸರ್? 8 ಜನ ಹೋಗ್ತಾ ಇದ್ದೀವಿ. ಈಗಾಗಲೇ ಒಂದಷ್ಟು ಜನ ಶಾಸಕರು ಹೋಗಿದ್ದಾರೆ ಮಂಡ್ಯ ನಿಯೋಗ ಅನ್ನುವಂಥದ್ದು. ರಾಜ್ಯಾದ್ಯಂತ ಸಾಕಷ್ಟು ಜನ ಶಾಸಕರು ಇದ್ದಾರೆ, ಎಲ್ಲರನ್ನು ಒಟ್ಟಿಗೆ ಹುಡುಕಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾರ ನೇತೃತ್ವ ಸರ್ ಅಂತ ಇದ್ದಾರೆ? ಯಾರ ನೋಡಿ, ನಾವು ಚಲುವರಾಯಸ್ವಾಮಿ ಇದ್ದಾರೆ, ಇಲ್ಲಿ ಬಾಲಕೃಷ್ಣ ಅವರು ಇದ್ದಾರೆ, ಎಲ್ಲೂ 4 ಸಲ 5 ಸಲ 7 ಸಲ ಗೆದ್ದಂತವ್ರು ಸಾಕಷ್ಟು ಜನ ಇದ್ದಾರೆ, ಹಿರಿಯ ನಾಯಕರಿದ್ದಾರೆ. ನಾವೆಲ್ಲ ಮೊದಲನೇ ಸಲ ಗೆದ್ದಂತವ್ರು. ಅವರ ನಾಯಕತ್ವದಲ್ಲಿ, ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಹೋಗಿ ನಮ್ಮ ನಾಯಕರಾದಂತಹ ಖರ್ಗೆ ಸಾಹೇಬರಿಗೆ, ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ನಮ್ಮ ಒಂದು ಆತ್ಮ ಇದನ್ನ ನಾವು ಅವ್ರ ಜೊತೆಲಿ ಹಂಚಿಕೊಳ್ತೇವೆ. ಬೆಂಗಳೂರಿಗೆ ಖರ್ಗೆ ಅವರು ಬರ್ತಾ ಇದ್ದಾರೆ ಸರ್ ಇವತ್ತಿನ ಸಂಜೆ, ಹೇಗೆ ಅಂತ ಸರ್? ಸಾಧ್ಯವಾದ್ರೆ ಅವ್ರಿಗೂ ಭೇಟಿ ಮಾಡೋಣ. ಇವತ್ತೇ ಭೇಟಿ ಮಾಡ್ತೀರಿ ಅಂತ? ಸಾಧ್ಯವಾದ್ರೆ ಅವ್ರಿಗೂ ಸಾಯಂಕಾಲ ಭೇಟಿ ಮಾಡೋಕ್ಕೂ ಆಲೋಚನೆ ಇದೆ. ಇದ್ರ ಜೊತೆಗೆ ಸರ್, ರಾಹುಲ್ ಗಾಂಧಿ ಅವರು ಮತ್ತೆ ಸೋನಿಯಾ ಗಾಂಧಿ ಅವರು ಕೊಡ್ತಾರೆ ನಿಮಗೆ ಅಂತ ಸರ್? ನನಗೆ ಯಾಕೆ ಕೊಡ್ತಬೇಕು? ಡಿ ಕೆ ಶಿವಕುಮಾರ್ ಅವರು ಆ ಮಟ್ಟಿಗೆ ಬೆಳೆದಿದ್ದಾರೆ, ಅವ್ರು ಮಾತಾಡ್ತಾರೆ, ಅವ್ರ ಜೊತೆ ಅವ್ರು ಹಂಚ್ಕೊಳ್ತಾರೆ. ಅದನ್ನೆಲ್ಲ ಅವರು ಅವ್ರದೇ ಆದಂತಹ ರೀತಿ ನೀತಿನಲ್ಲಿ ಅವ್ರ ಜೊತೆಲಿ ಮಾತಾಡುತ್ತಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಗೆ ಸಮಯಕ್ಕೆ ಕಾದ್ರು ಡಿ ಕೆ ಶಿವಕುಮಾರ್ ಅವರು, ಆದ್ರೆ ಅವ್ರು ಸಮಯ ಕೊಟ್ಟಿಲ್ಲ. ಕೊಡ್ತಾರೆ. ರಾಹುಲ್ ಗಾಂಧಿ ಅವರು ವಿಶ್ವಾಸದಲ್ಲಿ ಡಿ ಕೆ ಶಿವಕುಮಾರ್ ತಗೊಳ್ತಾರೆ. ಚುನಾವಣೆ ಬೇಸರದಲ್ಲಿರ್ಬೇಕಂತ ಕಾಣ್ತದೆ, ಅವ್ರು ಮಾತಾಡ್ತಾರೆ, ಚೆನ್ನಾಗಿದೆ. ಜೊತೆಗೆ ಸರ್, ಸಿದ್ದರಾಮಯ್ಯ ಮಾತು ಕೊಟ್ಟಂತೆ ನಡ್ಕೋತಾರೆ ಅನ್ನುವಂತ ಮಾತನ್ನ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ. ನಿಮ್ಗೆ ವಿಶ್ವಾಸ ಇದೆಯಾ ಅಂತ? ಎಲ್ರಿಗೂ ವಿಶ್ವಾಸ. ಇಡೀ ಕಾಂಗ್ರೆಸ್ ಪಕ್ಷದ ಎಲ್ಲಾ ಪ್ರತಿಯೊಬ್ಬ ಕಾರ್ಯಕರ್ತರು ಕೋಟಿ ಜನದಲ್ಲೂ ಈ ವಿಶ್ವಾಸ, ಈ ನಂಬಿಕೆ ನಾವೆಲ್ಲರೂ ಕೂಡ ಇಟ್ಟಿದ್ದೀವಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಮಾತಿನಲ್ಲಿ ನಂಬಿಕೆ ಇದೆ, ವಿಶ್ವಾಸ ಇದೆ. ಅವ್ರು ಯಾವತ್ತೂ ನುಡಿದಂತೆ ನಡೆದಂತ ಒಬ್ಬ ನಾಯಕರು ಅವರು. ಸೊ ಅದರಲ್ಲಿ ವಿಶ್ವಾಸ ಇದೆ. ಅವರೇ ಇದಕ್ಕೆ ಸೂಕ್ತವಾದ ಸಮಯದಲ್ಲಿ ಅವರೇ ತೀರ್ಮಾನ ತಗೊಳ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡು. ಯಾಕೆ ಹಠ ಸರ್ ಇಷ್ಟೊಂದು ಅಂತ? ಏನು ಇಲ್ಲ, ಯಾವ ಹಠಾನೂ ಇಲ್ಲ, ಏನೂ ಇಲ್ಲ. 5.5 ವರ್ಷಕ್ಕೆ ಬಿಟ್ಟು ಕೊಡ್ತಾರೆ ಅನ್ನುವಂತ ಚರ್ಚೆಗಳಿರುತ್ತೆ, ಯಾಕೆ ಆಗ್ತಾ ಇಲ್ಲ ಅಂತ? ಅವರೇ ಮಾಡ್ತಾರೆ, ಅವರೇ ಅದಕ್ಕೆ ಮಂಗಳ ಹಾಡ್ತಾರೆ. ಒಟ್ಟೆ ಅಂತಿಮವಾಗಿ ನಾಯಕರಾದಂತ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ನೀವು ಇಷ್ಟಪಡ್ತೀರಿ? ಹಾಗೆ ಆಗ್ತಾರೆ. ಸಮಯ ಕರೆಕ್ಟ್ ಆಗಿದೆ ಸರ್. ಈಗ ಎಲ್ಲ ಸಮಯ ಎಲ್ಲ ಚೆನ್ನಾಗಿದೆ, ಅವ್ರ ಟೈಮು ಚೆನ್ನಾಗಿದೆ, ಅವ್ರ ಜಾತಕನೂ ಚೆನ್ನಾಗಿದೆ, ಅವ್ರ ನಾಮಬಲನೂ ಚೆನ್ನಾಗಿದೆ. ನಾಳೆ ಎಲ್ಲರೂ ಹೊರಡ್ತಾ ಇದ್ರಿ ಒಟ್ಟಾಗಿ ಸರ್? ಹೋಗ್ತೀವಿ. ಇದಿಷ್ಟು ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರು ಮತ್ತು ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋದು ಒಂದೇ ನಮ್ಮ ಗುರಿ. ಇವತ್ತು ಬೆಂಗಳೂರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದ್ರೆ ಅವರನ್ನು ಕೂಡ ಭೇಟಿಯಾಗೋ ಪ್ರಯತ್ನವನ್ನ ನಾವು ಮಾಡ್ತೀವಿ. ಇಕ್ಬಾಲ್ ಹುಸೇನ್ ಅವರ ಮಾತು. ನಿನ್ನೆ ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಯನ್ನ ನಡೆಸಿದ್ರು. ಆ ಸಂದರ್ಭದಲ್ಲೂ ಕೂಡ ಇಕ್ಬಾಲ್ ಹುಸೇನ್ ಅವರು ಹೇಳಿದ ಒಂದೇ ಮಾತು, ಡಿಕೆ ಶಿವಕುಮಾರ್ ಅವರಿಗೆ ಅರ್ಹತೆ ಇದೆ, ಹಾಗೆ ಪಕ್ಷ ಕಟ್ಟಲಿಕ್ಕೆ, ಅಧಿಕಾರಕ್ಕೆ ತರಲಿಕ್ಕೆ ಅವರ ಶ್ರಮ ಹೆಚ್ಚಿದೆ, ಅದಕ್ಕೆ ತಕ್ಕ ಪ್ರತಿಫಲ ಅವರಿಗೆ ಸಿಗಲೇಬೇಕು.